ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಟೀಕು ಮಾಡೋರ್ಗೆಲ್ಲ ಟೀಕು ಕಾಸಿಗರಲ್ಲ ಮತ್ತು ಕೇರೆ ಮಾಡಬೇಡ ರಾಜ ಯುವ ಕೌಂಟರ್ ಯಾರಿಗೆ ಮತ್ತು ಕನ್ನಡ ಸ್ಟಾರ್ ನಟರ ಸಿನಿಮಾಗಳಲ್ಲಿ ಕೆಲ ದಿನಗಳ ಹಿಂದೆ ಕೌಂಟರ್ ಡೈಲಾಗ್ಗಳು ಜಾಸ್ತಿ ಆಗಿಬಿಟ್ಟಿತ್ತು. ದರ್ಶನ್ ಹಾಗೂ ಯಶ್ ಸಿನಿಮಾಗಳಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣಿಸುತ್ತಿತ್ತು. ಕೆಲವೊಂದು ಡೈಲಾಗ್ಗಳು ಕಥೆಯನ್ನು ಬಿಟ್ಟು ಹೊರಗಡೆ ಬಂದು ಬಿಡುತ್ತಿದ್ದವು. ನಾಯಕ ನಟರ ಅಭಿಮಾನಿಗಳನ್ನು ರಂಜಿಸಲು ಇಂತಹ ಸಾಲುಗಳನ್ನು ಬರಹಗಾರರು ಬರೆದಿದ್ದು ಕೆಲವೊಮ್ಮೆ ಬರೆಸಿದ್ದು ಇದೆ. ಸದ್ಯ ರಿಲೀಸ್ ಆಗಿರುವ ಯುವ ಚಿತ್ರದ ಫಸ್ಟ್ ಸಾಂಗ್ ನಲ್ಲಿ ಕೂಡ ಇಂತಹ ಕೌಂಟರ್ಗಳು ಜಾಸ್ತಿನೇ ಇದೆ. ಅದು ಯಾರಿಗೆ ಯಾಕೆ ಎನ್ನುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗುತ್ತಿದೆ. ಕನ್ನಡ ಚಿತ್ರರಂಗದಲ್ಲಿ ಫ್ಯಾನ್ಸ್ ನಿನ್ನೆ ಇದಲ್ಲ, ಅಣ್ಣವರ ಕಾಲದಿಂದಲೂ ನಡೆದುಕೊಂಡೇ ಬಂದಿದೆ. ಡಾಕ್ಟರ್ ರಾಜ್ ಹಾಗೂ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ನಡುವಿನ ಸಂಘರ್ಷಗಳು ರಹಸ್ಯವಾಗಿ ಏನೂ ಉಳಿದಿರಲಿಲ್ಲ ಮತ್ತು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಫ್ಯಾನ್ಸ್ ವಾರ್ ಮತ್ತೊಂದು ಹಂತ ತಲುಪಿದೆ. ಟ್ರೋಲ್, ಟ್ರೆಂಡ್, ಮೀಮ್ ಇಂಚಾಟ ನಡೆಯುತ್ತಿರುತ್ತದೆ. ಪ್ರತಿಯೊಬ್ಬರ ಅಭಿಪ್ರಾಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಪ್ರಪಂಚದ ಮುಂದೆ ಬರುತ್ತಿದೆ. ಅದನ್ನು ಬೆಂಬಲಿಸುವುದು ಅಥವಾ ತಿರುಗೇಟು ನೀಡುವುದು ಜಾಸ್ತಿ ಆಗ್ತಿದೆ. ಕೆಲವೊಮ್ಮೆ ಸ್ಟಾರ್ ನಟರ ಮಾತುಗಳು ನೇರವಾಗಿ ಪರೋಕ್ಷವಾಗಿ ಅದಕ್ಕೆ ತುಪ್ಪ ಸುರಿಯುವಂತೆ ಇರುತ್ತದೆ. 7-8 ವರ್ಷಗಳ ಹಿಂದೆ ಕನ್ನಡ ಸಿನಿಮಾಗಳಲ್ಲಿ ಈ ಕೌಂಟರ್ ಡೈಲಾಗ್ ಅನ್ನೋದು ಭಾರಿ ಸದ್ದು ಮಾಡ್ತಿತ್ತು. ಇತ್ತೀಚೆಗೆ ಅದನ್ನು ಹಾಡುಗಳಿಗೆ ತರಲಾಗುತ್ತಿದೆ. ಯುವ ಚಿತ್ರದ ಟೈಟಲ್ ಸಾಂಗ್ ನಲ್ಲಿ ಅದು ಎದ್ದು ಕಾಣುತ್ತಿದೆ. ಮೇಲ್ನೋಟಕ್ಕೆ ಇದು ಬರೀ ಹೀರೋ ಬಿಲ್ಡಪ್ ಸಾಂಗ್ ಅನ್ನಿಸಿದರೂ ಪರೋಕ್ಷವಾಗಿ ಕೆಲವರಿಗೆ ಟಾಂಗ್ ಕೊಡುವಂತಿದೆ. ನಾನೇ ರಾಜ, ನಾನೇ ಎಲ್ಲ, ನನ್ನಿಂದಲೇ ಎಲ್ಲ ಎಂದು ಬಡಾಯಿ ಕೊಚ್ಚಿಕೊಂಡಿರುವುದು ಗೊತ್ತಾಗುತ್ತಿದೆ. ಯುವ ಚಿತ್ರದ ಒಬ್ಬನೇ ಶಿವ ಒಬ್ಬನೇ ಯುವ ಹಾಡಿಗೆ ಖುದ್ದು ನಿರ್ದೇಶಕ ಸಂತೋಷ್ ಆನಂದರಾಮ್ ಸಾಹಿತ್ಯ ಬರೆದಿದ್ದಾರೆ. ಅಜಿನೇಶ್ ಲೋಕ್ನಾಥ್ ಸಂಗೀತಕ್ಕೆ ನಕಾಶ್ ಅಜಿತ್ ಜೊತೆ ಸೇರಿ ಆನಂದರಾಮ್ ಹಾಡನ್ನು ಹಾಡಿದ್ದಾರೆ. ಟ್ಯೂನ್ ಬಗ್ಗೆ ಕೆಲವರು ಬೇಸರ ವ್ಯಕ್ತಪಡಿಸಿದ್ದರೂ ಸಾಹಿತ್ಯದ ಬಗ್ಗೆ ಅಭಿಮಾನಿಗಳು ಮೆಚ್ಚಿ ಕೊಂಡಾಡಿದ್ದಾರೆ. ಸಂತೋಷ್ ಆನಂದರಾಮ್ ದೊಡ್ಡಮನೆ ಅಭಿಮಾನಿ ಸಂಘದ ಆಯ್ಕೆ ಬಳಿಕ ಸಾಕಷ್ಟು ಜನ ಯುವ ರಾಜ್ಕುಮಾರ್ ಕಣ್ಣಲ್ಲಿ ಅಪ್ಪುನ ನೋಡುತ್ತಿದ್ದಾರೆ. ನಮ್ಮ ಮುಂದಿನ ಪವರ್ ಸ್ಟಾರ್ ಯುವ ಎನ್ನುತ್ತಿದ್ದಾರೆ. ಪುನೀತ್ ಲೆಗಸಿಯನ್ನು ಯುವ ರಾಜ್ಕುಮಾರ್ ಮುಂದುವರಿಸುತ್ತಾರೆ ಎಂದು ಕಾಯುತ್ತಿದ್ದಾರೆ. ಅಪ್ಪು ಎಲ್ಲೂ ಹೋಗಿಲ್ಲ, ಯುವ ರೂಪದಲ್ಲಿ ನಮ್ಮೊಟ್ಟಿಗೆ ಇರ್ತಾರೆ ಎನ್ನುವುದನ್ನು ಆನಂದರಾಮ್ ಹಾಡಿನ ಆರಂಭದಲ್ಲಿ ಸಾಲುಗಳಲ್ಲಿ ದಾಟಿಸಲು ಪ್ರಯತ್ನಿಸಿದ್ದಾರೆ. ಹೀರೋ ಆಗಲು ಬೇಕಾದ ಎಲ್ಲಾ ರೀತಿಯ ಪಟ್ಟುಗಳನ್ನು ಕಲಿತು ಯುವ ಎಂಟ್ರಿ ಕೊಡುತ್ತಿದ್ದಾರೆ. ಮುಖ್ಯವಾಗಿ ಡ್ಯಾನ್ಸ್ ಮತ್ತು ಸ್ಟಂಟ್ ವಿಚಾರದಲ್ಲಿ ಹೆಚ್ಚಿನ ಗಮನ ಹರಿಸಿದ್ದಾರೆ. ಸದ್ಯ ಬಿಡುಗಡೆ ಆಗಿರುವ ಹಾಡಿನಲ್ಲಿ ಸಖತ್ ರಗಡ್ ಹಾಗೂ ಸ್ಟೈಲಿಶ್ ಲುಕ್ನಲ್ಲಿ ಜಬರ್ದಸ್ತ್ ಸ್ಟೆಪ್ಸ್ ಹಾಕಿ ಯುವ ಗಮನ ಸೆಳೆಯುತ್ತಿದ್ದಾರೆ ಮತ್ತು ಸುಮ್ಮನೆ ಬಂದೋನಲ್ಲ, ಸುಮ್ಮನೆ ಹೋಗೋನಲ್ಲ, ಸುಮ್ಮನೆ ಕೊರುವುದಿಲ್ಲ ರಾಜ ಎನ್ನುವ ಸಾಲುಗಳು ಅಭಿಮಾನಿಗಳಿಗೆ ಬಹಳ ಇಷ್ಟವಾಗಿದೆ. ಎದುರಾಳಿ ಯಾರೇ ಇದ್ದಾರೇನೋ, ಪ್ರತಿ ದಾಳಿ ಮಿಸ್ಸೇ ಇಲ್ಲ ಎನ್ನುವೆಲ್ಲರೂ ಬೇರೆಯದ್ದೇ ಮಜಲಿಗೆ ಸಾಗುತ್ತದೆ. ಅಲ್ಲಿಂದ ಮುಂದೆ ಬರುವ ಸಾಲುಗಳು ಬರೀ ಹೀರೋ ಬಿಲ್ಡಪ್ ಆಗಿ ಉಳಿಯದೆ ಗುಪ್ತಗಾಮಿನಿಯಂತೆ ಬೇರೆ ಅರ್ಥವನ್ನೇ ಕೊಡಲು ಆರಂಭಿಸುತ್ತದೆ. ಉದ್ದೇಶಪೂರ್ವಕವಾಗಿ ಯಾರನ್ನೂ ಟಾರ್ಗೆಟ್ ಮಾಡಿದಂತೆ ಕಾಣುತ್ತಿದೆ. ಸ್ಟಾರ್ ನಟರ ನಡುವೆ ಯಾವುದೇ ತಿಕ್ಕಾಟ ಇಲ್ಲದಿದ್ದರೂ ಫ್ಯಾನ್ಸ್ ವಾರ್ ನಡೆಯುತ್ತಿರುತ್ತದೆ. ನಟರು ಈ ಬಗ್ಗೆ ಮೌನ ವಹಿಸಿರುವುದರಿಂದ ಅದು ಸಹಜವಾಗಿ ದೊಡ್ಡದಾಗುತ್ತಾ ಹೋಗುತ್ತಿದೆ. ಹೊಸಪೇಟೆ ಘಟನೆ ಬಳಿಕ ಏನೆಲ್ಲ ಆಯಿತು ಎನ್ನುವುದು ಗೊತ್ತೇ ಇದೆ. ಸುಖಾಸುಮ್ಮನೆ ಈ ಘಟನೆ ಬಗ್ಗೆ ದರ್ಶನ್ ಅಭಿಮಾನಿಗಳು ಹಾಗೂ ಪುನೀತ್ ಅಭಿಮಾನಿಗಳ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಕೆಸರೆರಚಾಟ ನಡೆಯುತ್ತಿದೆ. ಈ ಬಗ್ಗೆ ಯುವ ರಾಜ್ಕುಮಾರ್ ಪತ್ರ ಬರೆದು ಪ್ರತಿಕ್ರಿಯಿಸಿದ್ದರು. ಯಾರೋ ಮಾಡಿದ ತಪ್ಪನ್ನು ಮತ್ತೊಬ್ಬರ ಮೇಲೆ ಹಾಕುವುದರಿಂದ ಸುಳ್ಳು ಸತ್ಯವಾಗುವುದಿಲ್ಲ. ಪೊಲೀಸ್ ತನಿಖೆ ನಡೆಯುತ್ತಿದೆ. ತಪ್ಪಿತಸ್ಥರ ಯಾರೇ ಆಗಿದ್ದರೂ ಅವರಿಗೆ ಖಂಡಿತ ಶಿಕ್ಷೆ ಆಗುತ್ತಿದೆ ಎಂದಿದ್ದಾರೆ. ಚಿತ್ರರಂಗಕ್ಕೆ ಎಂಟ್ರಿ ಕೊಡುವ ಬಗ್ಗೆ ಕೆಲವರು ಟ್ರೋಲ್ ಮಾಡಿದ್ದರು. ಅಂತವರಿಗೆಲ್ಲ ಈ ಹಾಡಿನ ಮೂಲಕ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿದೆ. ಟೀಕೆ ಮಾಡೋರಿಗೆಲ್ಲ ಟೀಗೂ ಕಾಸಿರಲ್ಲ, ಕೇರ್ ಮಾಡಬೇಡ ರಾಜ ಎನ್ನುವ ಸಾಲುಗಳಂತೂ ಬಹಳ ಟ್ರೆಂಡ್ ಆಗ್ತಿದೆ. ಮೊದಲ ಸಿನಿಮಾಗೆ ಇಂತಹ ಬಿಲ್ಡಪ್ ರಿಲೀಕ್ಸ್ ಬೇಕಿತ್ತ ಎನ್ನುವ ಅಭಿಪ್ರಾಯಗಳು ಕೆಲವರು ವ್ಯಕ್ತಪಡಿಸಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.